ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ಷಭಯ ದಾಸೋ ಮಿತಿಮಾತ್ವ ಕ್ಷಮಸ್ವ ಪುರುಷೋತ್ತಮ ಅಂತ ಹೇಳ್ತೀವಿ. ಬಾಸ್ ಟಿವಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಶನಿ ಫಲ ಸಿಂಹರಾಶಿ. ಸಿಂಹರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ. ಯಾಕೆ ಅಂದರೆ ಅದು ಚೈತನ್ಯದ ರಾಶಿ. ಆ ರಾಶಿಯಾಧಿಪತಿ ಆಗಿರ್ತಕ್ಕಂಥ ರವಿ. ಆ ರಾಶಿಗೆ ಶನಿ ಏನು ಮಾಡ್ತಾನೆ ಅನ್ನೋದನ್ನು ನೋಡಬೇಕಾಗಿದೆ. ಯಾಕೆಂದರೆ ಶನಿಗೂ ಸೂರ್ಯನಿಗೂ ಆಗಿ ಬರೋದಿಲ್ಲ. ಶನಿ ಪಶ್ಚಿಮಕ್ಕೆ ನೋಡ್ತಾನೆ, ಸೂರ್ಯನು ಪೂರ್ವಕ್ಕೆ ನೋಡ್ತಾನೆ. ಅವರು ಅಪೋಸಿಟ್ ಡೈರೆಕ್ಷನ್ ಇರ್ತಾರೆ. ಸೂರ್ಯ ಹೀಗೆ, ಶನಿ ಹೀಗೆ ಇರ್ತಾರೆ. ಕಾರಣ ಅವರಿಗೆ ಅಷ್ಟು ವೈರತ್ವ ಇರುತ್ತೆ. ಶನಿಗೂ ಸೂರ್ಯನಿಗೂ ಆಗೋದಿಲ್ಲ. ಕಾರಣ ಒಂದು ಒಂದು ರೀತಿಯ ಅವ್ರಿಗೆ ಆ ಒಂದು ಎನರ್ಜಿಗಳು ಅವರಿಗೆ ಸೂಟಾಗಿ ಬರೋದಿಲ್ಲ ಅಂತ ಹೇಳ್ತೀವಿ. ಏನು ಸೂಟ್ ಆಗೋದಿಲ್ಲ ಅಂತಂದ್ರೆ ಸೂರ್ಯನ ಕಾರಕತ್ವ ಮತ್ತು ಶನಿಯ ಕಾರಕತ್ವ. ಈ ರೀತಿಯಲ್ಲಿ ಕಾರಕತ್ವದ ಫಲ ಮತ್ತೆ ಅವರಾಗಿರ್ತಕ್ಕಂಥ ಗೋಚರ ಇರಲಿ, ದಶಾಭುಕ್ತಿ ಇರಲಿ, ಯಾರೇ ಇರಲಿ, ಅವರು ಒಂದು ಆತ್ಮಕಾರಕ, ಜೀವಕಾರಕ ಅಂತ ನಾವು ಸೂರ್ಯನಿಗೆ ಹೇಳಿದ್ರೆ, ಶನಿಗೆ ಧರ್ಮ ಮತ್ತು ಕರ್ಮಕ್ಕೆ ಕಾರಕ ಅಂತ ಹೇಳ್ತೀವಿ. ಸೂರ್ಯನು ದ್ವಾದಶಾತ್ಮ ದಿವಾಕರ, 12 ರಾಶಿಗಳಿಗೂ ಕೂಡ ಆತ್ಮಕಾರಕನಾಗಿರ್ತಕ್ಕಂಥವನು, ಜೀವಕಾರಕನಾಗಿರ್ತಕ್ಕಂಥವನು ಸೂರ್ಯ ಅಂತ ಹೇಳಿದೆ. ಧರ್ಮ ಮತ್ತು ಕರ್ಮಕ್ಕೆ ಕಾರಕನಾಗಿರ್ತಕ್ಕಂಥವು ಶನೇಶ್ವರನು ಅಂತ ಹೇಳ್ತೀವಿ. ಕಾರಣ ಧರ್ಮ ಮತ್ತು ಕರ್ಮ ಶನಿಯ ಪ್ರಭಾವದಿಂದ ಅದೇನಾಗಬೇಕು ಅದಾಗ್ತದೆ. ಆದರೆ ಜೀವಾತ್ಮ ಎಷ್ಟು ಕಷ್ಟಪಡ್ತಾನೆ ಶನಿಯ ಪ್ರಭಾವದಿಂದ ಅಂತಂದ್ರೆ ಕೆಲವು ಸಲ ನಲಿಗಿ ಹೋಗ್ತಾರೆ. ಒಂದೊಂದು ಮನುಷ್ಯ ಒಂದೊಂದು ರೀತಿಯ ಫಲ, ಒಂದೊಂದು ರೀತಿಯ ಸಮಸ್ಯೆ, ಒಂದೊಂದು ರೀತಿಯ ಚೈತನ್ಯ. ಒಬ್ಬರಿಗೆ ಬಲ ಹೆಚ್ಚು, ಒಬ್ಬರಿಗೆ ಬಲ ಕಮ್ಮಿ. ಈ ರೀತಿಯಾಗಿರ್ತಕ್ಕಂಥ ಗ್ರಹ ಬಲಗಳ ಮುಖಾಂತರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲವನ್ನ ಭಗವಂತನ ನಿರ್ಣಯ ಮಾಡಿ ಕೊಡ್ತಾನೆ ಅಂತ ಹೇಳ್ಬೇಕು. ಹೀಗೆ ಶಿವರಾಶಿಯಲ್ಲಿ ಜಯಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಇದ್ರೂ ಕೂಡ ಅದು ಕೆಲಸಕ್ಕೆ ಬರದೆ ಹೋಗ್ಬಹುದು. ಸೂರ್ಯನು ಎಷ್ಟೇ ಬಲಿಷ್ಠನಾಗಿದ್ರೂ ಕೂಡ ಗ್ರಹಣ ಹಿಡಿದಾಗ ಅವನು ಗೋಚರ ಆಗೋದಿಲ್ಲ. ಹಾಗೆ ಈ ವಿಶೇಷವಾಗಿ ಶನಿಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹ ಈ ಸಿಂಹರಾಶಿಯು ಅಷ್ಟಮ ಸ್ಥಾನಕ್ಕೆ ಬರತಕ್ಕಂತಹದ್ದು ಅಷ್ಟಮ ಶನಿ ಅಂತ ಹೇಳ್ತೀವಿ. ಅಷ್ಟಮ ಸ್ಥಾನ ಅಂದ್ರೆ ಏನು? ಕಷ್ಟಸ್ಥಾನ, ರಂಧ್ರಸ್ಥಾನ, ಆಯುಷ್ಯ ಸ್ಥಾನ ಅಂತ ನಾವು ಹೇಳ್ತೀವಿ. ಹೀಗೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ ನಾವು ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದಾಗ, ಈ ರೀತಿಯಾಗಿ ಅದನ್ನ ಯೋಚನೆಯನ್ನು ಮಾಡಿದಾಗ ಅಷ್ಟಮ ಸ್ಥಾನಕ್ಕೆ ಏನು ಫಲ ಬರುತ್ತೆ ಈ ಶಿವರಾಶಿಯವರಿಗೆ ಅಂತ ಹೇಳ್ಬೇಕಂದ್ರೆ, ಸ್ಥಾನ ಬದಲಾವಣೆ ಆಗತಕ್ಕಂತಹದ್ದು. ಸ್ಥಾನ ಬದಲಾವಣೆ ಅಂತಂದ್ರೆ ನಿಮಗೆ ಒಂದು ಊರಿಂದ ಇನ್ನೊಂದು ಊರಿಗೆ ಬದಲಾವಣೆ ಆಗ್ಬೋದು, ವೃತ್ತಿ ಬದಲಾವಣೆ ಆಗ್ಬೋದು. ಕೆಲವು ಬದಲಾವಣೆ ಹೇಗಾಗುತ್ತೆ ಅಂದ್ರೆ, ಕೆಲವು ಉದ್ಯೋಗವನ್ನ ಬಿಡುವಂತ ಸಂದರ್ಭ, ಕೆಲವು ಉದ್ಯೋಗ ಹೊಸದಾಗಿ ಪ್ರಾರಂಭ ಮಾಡಿ ಕೈ ಸುಟ್ಟುಕೊಳ್ಳುವಂತಹ ಸಂದರ್ಭ. ಹೀಗೆ ಕೆಲವೊಂದು ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ, ಮನೆ ಬದಲಾವಣೆ, ಹೀಗೆ ಕೆಲವು ಬದಲಾವಣೆ ಆಗುವಂತ ಯೋಗ ಇರುತ್ತೆ. ಅದಕ್ಕೆ ಬದಲಾವಣೆ ಮಾಡುವಂತ ಸಂದರ್ಭ ಬಂದಾಗ ಬದಲಾವಣೆ ಮಾಡಿ ಇದು ದೈವಿಷ್ಯ ಅಂತ ಅಂದ್ಕೊಳ್ಳಿ. ಹೀಗೆ ಸೂರ್ಯನು ವಿಶೇಷವಾಗಿ ಚೈತನ್ಯ ಗ್ರಹ ಆದರೂ ಕೂಡ ಆ ಗ್ರಹಗಳು ಸ್ಥಿತಿಗೆ ಬಂದಾಗ ಆ ರೀತಿಯಾಗಿರ್ತಕ್ಕಂಥ ಕಷ್ಟವನ್ನ, ತೊಂದರೆಯನ್ನ, ಸಮಸ್ಯೆಯನ್ನ ಎದುರಿಸಲೇಬೇಕಾಗುತ್ತದೆ. ಶನಿ ಅನ್ನುವಂತಹದ್ದು ನಾವು ಶಿವಫಲವನ್ನ ಹೇಳಬೇಕು. ಆದರೆ ಶನಿ ಏಕಾದಶ ಸ್ಥಾನದಲ್ಲಿದ್ರೆ ಅವನು ಶಿವಫಲವನ್ನ ಹೇಳಬೇಕು. ಆದರೆ ಕಷ್ಟಕ್ಕೆ ಕಾರಕನಾಗಿರ್ತಕ್ಕಂಥ ಶನಿಗೆ ನಾವು ಶಿವಫಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ಧರ್ಮ ಮತ್ತು ಕರ್ಮ ಏನಿದೆ ಅದ್ರ ಮೇಲೆ ಫಲಗಳು ನಿಂತಿರ್ತದೆ. ಧರ್ಮ ನಾವೇನು ಮಾಡಿದೀವಿ, ದಾನ ಧರ್ಮಗಳಿಂದ ಏನು ಮಾಡಿದೀವಿ, ಕರ್ಮ ಅದರ ಫಲವನ್ನು ಏನು ಅನುಭವಿಸ್ತಾ ಇದ್ದೀವಿ. ಏನು ಒಳ್ಳೇದು ಮಾಡಿದ್ರೆ ಒಳ್ಳೇದು ಫಲ ಬಂತು, ಏನೋ ನಾವು ಸಮಸ್ಯೆ ನನ್ನಿಂದ ಗೊತ್ತಿಲ್ಲದೆ ಆಗಿತ್ತು ಏನೋ ತಪ್ಪು, ಅದಕ್ಕೇನು ಗೊತ್ತಿಲ್ಲದೆ ಆದ್ರೂ ಕೂಡ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಕೆಲವು ಸಮಯದಲ್ಲಿ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂತಹ ಗ್ರಹಗಳು ನಮಗೆ ಬಲಿಷ್ಠರಾಗಿದ್ರೂ ಕೂಡ ಕೆಲವು ಕರ್ಮದ ಫಲವನ್ನು ನಾವು ಅನುಭವಿಸಬೇಕಾಗತ್ತೆ. ಹಾಗಾಗಿ ನೈಸರ್ಗಿಕ ಪಾಪಗ್ರಹಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಚೈತನ್ಯವನ್ನ, ಶಕ್ತಿಯನ್ನ ಮತ್ತೆ ಕರ್ಮದ ಫಲ ಹೊಂದಿರತಕ್ಕಂಥವನೇ ಭಗವಂತನಾಗಿರ್ತಕ್ಕಂಥನು ಶನೀಶ್ವರನು. ಅದಕ್ಕೆ ಶನಿ ಈಶ್ವರ ಅಂತ ಹೇಳ್ತೀವಿ. ಶನಿ ಈಶ್ವರ ಅಂದೇನು? ಶನಿಯು ಈಶ್ವರ ವಂಶದಿಂದ ಬಂದಿರತಕ್ಕಂಥವನು, ಶಿವನ ಒಂದು ಗುಣತತ್ವವನ್ನು ಹೊಂದಿರತಕ್ಕಂಥವನು, ಶಿವನ ಅಪ್ಪಣೆಯ ಮೇರೆಗೆ ಕೆಲಸ ಮಾಡ್ತಕ್ಕಂಥವನು. ಶಿವನ ಬಿಂದು, ಶಿವನ ಶಕ್ತಿ ಅಂತ ಹೇಳ್ತೀವಿ. ಯಾಕೆ ಈ ತರ ಹೇಳ್ತೀವಿ ಅಂದ್ರೆ, ಎಲ್ಲಾ ಗ್ರಹಗಳು ಅದರದ್ದಾಗಿರ್ತಕ್ಕಂತಹ ಒಂದು ದೈವಿ ಶಕ್ತಿಯನ್ನು ಹೊಂದಿರ್ತದೆ, ಮತ್ತೆ ಅದು ಚೈತನ್ಯ ಶಕ್ತಿಯನ್ನು ಹೊಂದಿರ್ತದೆ, ಮತ್ತೆ ಶಿವಫಲ ಅಶುಭಫಲವನ್ನು ಕೊಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರ್ತದೆ. ಹೀಗೆ ಹೇಳ್ತೀವಿ ನಾವು. ದೇವತಃ ಗ್ರಹ ರೂಪೇಣ ದರ್ಶಯಂತಿ ಶುಭ ಅಶುಭಂ. ದೇವತೆಗಳು ನವಗ್ರಹ ರೂಪದಲ್ಲಿ ಇದ್ದು ಶುಭವನ್ನ ಅಶುಭವನ್ನ, ಒಳ್ಳೆಯದನ್ನು ಕೆಟ್ಟದನ್ನು ಎರಡೂ ಮಾಡುತ್ತೆ ಅಂತ ಹೇಳಿ. ಆದರೆ ಅದರಲ್ಲಿ ಎರಡು ರೀತಿಯ ವಿಭಾಗವನ್ನು ಮಾಡಿದ್ದಾರೆ. ಏನಂದ್ರೆ, ಒಂದು ಶುಭ ಗ್ರಹ, ಒಂದು ಅಶುಭ ಗ್ರಹ. ನೈಸರ್ಗಿಕ ಶುಭ ಗ್ರಹ, ನೈಸರ್ಗಿಕ ಅಶುಭ ಗ್ರಹ. ನೈಸರ್ಗಿಕವಾಗಿ ನಾವು ಚಿಂತನೆ ಮಾಡಬೇಕು. ಹಾಗಾಗಿ ಎಲ್ಲಾ ಗ್ರಹಗಳು ಒಳ್ಳೇದು ಕೆಟ್ಟದ್ದು ಮಾಡಿದ್ರು ಕೂಡ ಶನೇಶ್ವರರು ಕರ್ಮದ ಫಲ ಕೊಡ್ತಕ್ಕಂತಹದ್ದು. ನವಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಶಕ್ತಿಯುತವಾಗಿರ್ತಕ್ಕಂತಹ ಗ್ರಹ, ಬಲಿಷ್ಠವಾಗಿರ್ತಕ್ಕಂತಹ ಗ್ರಹ ಇದು ಬಂದಿದೆ. ನಮಗೆ ಗ್ರಹಗತಿ ಬಂತು, ಶನೇಶ್ವರ ನಮಗೇನೋ ತೊಂದರೆ ಕೊಡ್ತಾನೆ ಅನ್ನೋದು ಸೂಚನೆ ಬರು ಮುಂಚೆನೆ ಪ್ರಾರಂಭ ಆಗತಕ್ಕಂತಹದ್ದೇ ಶನೇಶ್ವರನ ಗ್ರಹ. ಹಾಗಾಗಿ ಅಂತ ಶನೇಶ್ವರನು ವಿಶೇಷವಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥವನು. ಆ ಗ್ರಹಗಳಿಗೆ ನಾವು ಅಧೀನರಾಗಿದ್ದೀವಿ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತಂ. ಜಗತ್ತೆಲ್ಲವೂ ಕೂಡ ದೇವರ ಅಧೀನದಲ್ಲಿದ್ದರೆ ದೇವರು ಮಂತ್ರದ ಅಧೀನದಲ್ಲಿದ್ದಾನೆ. ಹಾಗಾಗಿ ಮಂತ್ರ ಪಠನವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು.
ಅದ್ರ ಜೊತೆಗೆ ದೇವಸ್ಥಾನಗಳಿಗೆ ಗುಡಿಗೋಪುರಗಳಿಗೆ ಹೋಗಿ ನದಿ ಸ್ನಾನವನ್ನ ಅದರ ಅಲ್ಲದೆ ಸಮುದ್ರ ಸ್ನಾನವನ್ನ ಪವಿತ್ರ ಸ್ನಾನವನ್ನ ಮಾಡಿದಾಗ ಕೆಲವು ನಿಮಗೆ ದೈಹಿಕವಾಗಿರ್ತಕ್ಕಂತಹ ಶುದ್ಧಿ, ಮಾನಸಿಕವಾಗಿರ್ತಕ್ಕಂತಹ ಶುದ್ಧಿ, ಪಾಪಗಳು ದೋಷಗಳು ಪರಿಹಾರ ಆಗತ್ತೆ ಅಂತ ಶಾಸ್ತ್ರವೂ ಕೂಡ ಹೇಳ್ತದೆ. ಹಾಗಾಗಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ವರಿ ಹೀಗೆ ಸಪ್ತ ನದಿಗಳಿದೆ, ಪವಿತ್ರ ನದಿಗಳು. ಇಂತಹ ಪವಿತ್ರ ನದಿಗಳಿಗೆ ಸ್ನಾನವನ್ನು ಮಾಡೋದು, ಪವಿತ್ರವಾಗಿರ್ತಕ್ಕಂತಹ ಪುರಾತನವಾಗಿರ್ತಕ್ಕಂತಹ ಋಷಿಗಳು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು, ಮಹರ್ಷಿಗಳು ಸ್ಥಾಪನೆ ಮಾಡಿರ್ತಕ್ಕಂತಹದ್ದು, ದೇವತೆಗಳು ಸ್ಥಾಪನೆ ಮಾಡಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಇರತಕ್ಕಂತಹ ದೇವಸ್ಥಾನಗಳು, ಪವಿತ್ರ ಕ್ಷೇತ್ರಗಳಿಗೆ ಹೋಗಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತದೆ. ಆದರೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾ ಇದೆ ಅನ್ನುವಂತಹದ್ದು ಕಣ್ಣಿಗೆ ಕಾಣಿಸದೇ ಇದ್ರು ಕೂಡ ಅದು ಒಂದು ಅನುಭವ ಅಂತ ಹೇಳಬೇಕು. ದೇವರು ಒಂದು ಅನುಭವ. ನಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಸಮ್ಮಿಶ್ರವಾಗಿ ಬರ್ತಾ ಇರ್ತದೆ. ಕೆಲವು ಸಲ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಅದನ್ನು ಒಳ್ಳೇದಾದಾಗ ಅಷ್ಟು ಒಳ್ಳೇದಾಯ್ತು ಅಂತ ಅನಿಸೋದಿಲ್ಲ. ಆದರೆ ಕಷ್ಟ ಬಂದಾಗ ಸ್ವಲ್ಪ ಬಂದರೂ ತಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಆದಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ಕೊಂಡು ಹೋದಾಗ ಭಗವಂತನ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಆತ್ಮಸಾಕ್ಷಿ ಒಪ್ಪಬೇಕು, ಮನಸ್ಸು ಒಪ್ಪಬೇಕು, ಪ್ರಾಮಾಣಿಕತೆ, ಶ್ರದ್ಧೆ, ನಿಷ್ಠೆ ನಮ್ಮಲ್ಲಿ ಇದೆ ಅಂತಂದ್ರೆ ಯಾವುದೇ ಗ್ರಹಕತೆಗಳು ನಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ನಮಗೆ ಕೆಟ್ಟದ್ದು ಮಾಡಬೇಕು ಅನ್ನೋಂಥ ಗ್ರಹಗಳಿಗೆ ಏನೂ ಇಲ್ಲ, ನಮಗೆ ಅವರಿಗೆ ಏನು ಸಂಬಂಧ ಇದೆ. ಆದರೆ ನಮ್ಮ ಕರ್ಮದ ಫಲವನ್ನು ಕೊಡ್ತಕ್ಕಂತಹ ಶಕ್ತಿ ಅವರಿಗಿದೆ, ಇಚ್ಛಾಶಕ್ತಿ ನಮಗಿದೆ. ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂತಹ ಬುದ್ಧಿಶಕ್ತಿ ನಮಗೆ ಭಗವಂತ ಕೂತ್ಕೊಂಡಿದ್ದಾನೆ. ಬಟ್ ಅದ್ರ ಫಲ ಮಾತ್ರ ಭಗವಂತ ಕೊಡ್ತಾನೆ. ಕರ್ಮಂಡೇ ವಾದಿಕಾರಸ್ತೆ ಮಾಫಲೇಶು ಕದೇಶನ, ಕರ್ಮವನ್ನು ನೀನು ಮಾಡು, ಫಲವನ್ನು ಕೊಡ್ತೇನೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿಯಾಗಿ ಯಾವುದೇ ಫಲ ನಮ್ಮ ಒಂದು ಪರಿಶ್ರಮಕ್ಕೆ ಸಂಬಂಧಪಟ್ಟದ್ದು, ನಾವು ಮಾಡತಕ್ಕಂತಹ ಕೆಲಸಕ್ಕೆ ಸಂಬಂಧಪಟ್ಟದ್ದು. ಹಾಗಾಗಿ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಸ್ಥಾನದ ಬದಲಾವಣೆ, ಕೆಲಸದಲ್ಲಿ ಬದಲಾವಣೆ, ಉದ್ಯೋಗದಲ್ಲಿ ಬದಲಾವಣೆ ಆಗತಕ್ಕಂತಹದ್ದು, ಮತ್ತೆ ದುಡ್ಡು ಕಾಸದಲ್ಲಿ ಸ್ವಲ್ಪ ನಷ್ಟ ಆಗತಕ್ಕಂತಹದ್ದು, ಖರ್ಚು ಹೆಚ್ಚು ಬರ್ತಕ್ಕಂತಹದ್ದು. ಆದರೆ ಮನೆ ಕಟ್ಟಬಹುದು, ನೀವು ಮನೆ ಕಟ್ಟುವಂತ ಯೋಗ ಇದೆ, ಮತ್ತೆ ಮನೆಯಲ್ಲಿ ಶುಭ ಕಾರ್ಯ ಮಾಡುವಂತ ಯೋಗ ಇದೆ. ಅಲ್ಲದೆ ನಿಮಗೆ ಸೈಟು ಪ್ಲಾಟು ತೆಗೆದುಕೊಳ್ಬಹುದು. ಅದಕ್ಕೆ ಖರ್ಚು ಮಾಡಿದ್ರು ಕೂಡ ನಿಮ್ಮ ಸ್ಥಾನ ಬದಲಾವಣೆ ಆಗ್ತದೆ. ಅದರಿಂದ ನಿಮಗೆ ನಷ್ಟ ಆದ್ರೂ ಕೂಡ ಒಂದು ಕಡೆಯಲ್ಲಿ ನೀವು ಅಸೆಟ್ ಆಗುತ್ತೆ. ಈ ಯೋಗವು ಕೂಡ ನಿಮಗೆ ಇರೋದ್ರಿಂದ ಶುಭಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಬೇಕು. ಅದು ಅಶುಭಫಲಗಳು ಹಾಗೆ ಇರುತ್ತೆ. ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಚೆನ್ನಾಗಿ ಓದಬೇಕು, ಅವರು ಗಣಿತ ಶಾಸ್ತ್ರದಲ್ಲಿ ಪಂಡಿತರಾಗ್ತಾರೆ, IAS IPS ಕೂಡ ಮಾಡಬಹುದು. ಆದರೆ ಅದಕ್ಕೆ ಪ್ರಯತ್ನ ಮಾಡಬೇಕು, ಜಾತಕ ಚೆನ್ನಾಗಿರ್ಬೇಕು. ಶನಿಯ ಪ್ರಭಾವದಿಂದ ಹೊರದೇಶಕ್ಕೆ ಹೋಗುವಂತ ಯೋಗ ಬರುವಂತ ಯೋಗವೂ ಕೂಡ ಇರುತ್ತೆ. ಯಾಕೆ ಅಂದ್ರೆ ಶನೇಶ್ವರನು ಜಲರಾಶಿಯಲ್ಲಿ ಇದ್ದಾನೆ. ಶನೇಶ್ವರನು ಜಲರಾಶಿಯಲ್ಲಿ ಇದ್ದಾಗ ನೀವು ಸಮುದ್ರಯಾನ ಮಾಡ್ತಕ್ಕಂತಹದ್ದು, ಸಮುದ್ರ ಸ್ನಾನ ಮಾಡ್ತಕ್ಕಂತಹದ್ದು, ಸಮುದ್ರವನ್ನು ದಾಟುವಂತಹದ್ದು, ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗ್ತಕ್ಕಂತಹದ್ದು, ನೀವು ಅಂತ ಯೋಗವು ಕೂಡ ನಿಮಗೆ ಪ್ರಾಪ್ತಿ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಅಲ್ಲದೆ ನಿಮಗೆ ರಾಜಕೀಯದವರಲ್ಲಿ ಏನಾದ್ರು ಇದ್ರೆ ರಾಜಕೀಯ ಇದರಲ್ಲಿ ಸ್ಥಾನ ಬದಲಾವಣೆ ಆಗ್ತಕ್ಕಂಥದ್ದು, ಪಕ್ಷಾಂತರ ಆಗ್ತಕ್ಕಂಥದ್ದು, ಕೆಲವೊಂದಷ್ಟು ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವ್ರು, ಯಾವುದೇ ಒಂದು ಸರ್ಕಾರಿ ಆಗಿರಲಿ, ಪ್ರೈವೇಟ್ ಆಗಿರಲಿ, ಬಿಸ್ನೆಸ್ ಇರಲಿ, ಯಾವುದೇ ಇರಲಿ, ಅದು ಬದಲಾವಣೆ ಮಾಡುವಂತಹದ್ದು, ಟ್ರಾನ್ಸ್ಫರ್ ಆಗುವಂಥ ಯೋಗಗಳು ಕೂಡ ಕೆಲವು ಜನಕ್ಕೆ ಇರ್ತದೆ. ಆದ್ರೆ ಒಂದು ವೇಳೆ ನಿಮ್ಮ ಜಾತಕ ಚೆನ್ನಾಗಿದೆ, ಬದಲಾವಣೆ ಅಂತ ಯಾವ ರೀತಿ ಆಗುತ್ತೆ, ಪ್ರಮೋಷನ್ ಸಿಗುವಂಥ ಯೋಗವು ಕೂಡ ಇದ್ರೊಳಗೆ ಬರುತ್ತೆ. ಹಾಗಾಗಿ ಒಳ್ಳೇದಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ದಾಯಾದಿಗಳು ಅಂತ ನಾವು ಹೇಳ್ತೀವಿ, ನಮ್ಮ ಒಂದು ಪೂರ್ವಿಕರು ಮಾಡಿರ್ತಕ್ಕಂಥ ಆಸ್ತಿ ಇರುತ್ತೆ. ಆ ಆಸ್ತಿಯಲ್ಲಿ ಸ್ವಲ್ಪ ಗಲಾಟೆ, ಮನಸ್ತಾಪ, ಅಸಮಾಧಾನ, ಮತ್ತೆ ಅದರಲ್ಲಿ ಭಾಗ ಮಾಡೋದ್ರಲ್ಲಿ ಗೊಂದಲ, ಮತ್ತೆ ಕೋರ್ಟು ಕಚೇರಿ, ವ್ಯಾಜ್ಯ ವ್ಯವಹಾರ ಇವೆಲ್ಲ ಹೋಗುವಂತ ಸಾಧ್ಯತೆಯೂ ಇದೆ, ಅದು ಮುಗಿಯುವಂತ ಸಾಧ್ಯತೆಯೂ ಇದೆ. ಹಾಗೆ ಹೋಗುವಂತಹದ್ದು ಅಂದ್ರೆ ಏನೋ ಒಂದು ಹೋಗ್ತೀರಿ ನೀವು, ಆಮೇಲೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಿ, ರಾಜಿ ಡಿಗ್ರಿ ಮಾಡ್ಕೋತೀರಿ, ರಾಜಿ ಮೂಲಕ ಬಗೆಹರಿತದೆ. ದಾಂಪತ್ಯದಲ್ಲಿ ಗಲಾಟೆ ಇರೋದು ರಾಜಿ ಮೂಲಕ ಬಗೆಹರಿತದೆ. ಸ್ವಲ್ಪ ಮನೆ ಬಿಟ್ಟು ಹೋಗೋದು, ಬೇಜಾರಾಗೋದು, ಅಸಮಾಧಾನ ಆಗೋದು, ದೇವಸ್ಥಾನಕ್ಕೆ ಹೋಗೋದು ಬರೋದು, ಇವೆಲ್ಲ ಕೆಲವೊಂದಷ್ಟು ಮಾನಸಿಕ ನೆಮ್ಮದಿ ಕಳ್ಕೊಂಡು ಕೆಲವೊಂದಷ್ಟು ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಕಾದ್ಕೋಬೇಕು, ತಾಳ್ಮೆ ಕಳ್ಕೋಬಾರದು. ದೃಢವಾದ ಮನಸ್ಸನ್ನು ಇಟ್ಕೊಂಡ್ರೆ ನಿಮ್ಮ ಇಚ್ಛಾಶಕ್ತಿ ಹೆಚ್ಚಾಗ್ತದೆ, ಜ್ಞಾನಶಕ್ತಿ ಹೆಚ್ಚಾಗ್ತದೆ, ಕ್ರಿಯಾಶಕ್ತಿ ಹೆಚ್ಚಾಗ್ತದೆ. ಅದರಿಂದ ಎಲ್ಲವೂ ಕೂಡ ಮನೆಯಲ್ಲಿ ಸುಖ ಶಾಂತಿ ಮನೆಯಲ್ಲಿ ನೆಲೆಸುತ್ತೆ ಎನ್ನುವಂತಹದ್ದು ನಿಮಗೆ. ಅಲ್ಲದೆ ಇನ್ನು ಆರೋಗ್ಯ ಸಮಸ್ಯೆ, ಆರೋಗ್ಯದಲ್ಲಿ ಸ್ವಲ್ಪ ಉಷ್ಣಾಂಶ ಇರ್ತದೆ, ಶರೀರ ಬಹಳ ಉಷ್ಣ, ನಿಮಗೆ ಶೀತ ಕಮ್ಮಿ ಇರುತ್ತೆ, ಅಂದ್ರೆ ನಿಮಗೆ ಚಳಿ ಕಮ್ಮಿ, ಶರೀರದ ಬಾಡಿ ಇದು ಜಾಸ್ತಿ, ಹೀಟ್ ಜಾಸ್ತಿ ಉಷ್ಣಾಂಶ ಇರ್ತದೆ. ನಿಮಗೆ ವಿಪರೀತ ಕಣ್ಣುರಿ ಆಗೋದು, ಕಾಲು ಉರಿ ಆಗೋದು, ಹೊಟ್ಟೆ ಉರಿ ಆಗೋದು, ಗಂಟ್ಲುರಿ ಆಗೋದು, ಇವೆಲ್ಲ ಮೈಯಲ್ಲಿ ಉರಿ ಆಗುತ್ತದೆ, ಬಾಧೆ ಹೆಚ್ಚಾಗುತ್ತೆ, ನಿಮಗೆ ಜಾಸ್ತಿ ಉಷ್ಣಾಂಶ ಹೆಚ್ಚಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಿಂದ ಕಾಪಾಡ್ಕೊಳ್ಳೋಕೆ ಹಿತಮಿತವಾಗಿ ನೀವು ಆಹಾರದಲ್ಲಿ ಒಂದು ಸಿಸ್ಟಮ್ ತಂದ್ಕೊಳ್ಳಿ, ಆಹಾರದಲ್ಲಿ ಒಂದು ಸರಿಯಾದ ಒಂದು ಮಾರ್ಗ ಇಟ್ಕೊಳ್ಳಿ, ಮತ್ತೆ ವ್ಯಾಯಾಮವನ್ನು ಸ್ವಲ್ಪ ಮಟ್ಟಿಗೆ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ. ನಿಮಗೆ ದೃಢಕಾಯ ಇರುತ್ತೆ. ಆರೋಗ್ಯಂ ಬರೋದು ಆ ದಿನಕರ, ಆರೋಗ್ಯಕ್ಕೆ ಕಾರಕ ದಿನಕರ, ದಿನವನ್ನು ಉಂಟು ಮಾಡುವ ಸೂರ್ಯನು. ಹಾಗಾಗಿ ಸೂರ್ಯನ ರಾಶಿ ಆಗಿರೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಆಯುಷ್ಯ ಚೆನ್ನಾಗಿರುತ್ತೆ. ಮತ್ತೆ ಇನ್ನು ಕೆಲವೊಂದಷ್ಟು ವಿಚಾರಗಳನ್ನು ನಿಮಗೆ ಹೇಳಬೇಕು. ಯಾಕೆ ಅಂತಂದ್ರೆ ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ಶತ್ರು ಧ್ವಂಸ ಆಗ್ತದೆ. ಕೋರ್ಟು ಕಚೇರಿ ವ್ಯಾಜ್ಯದಲ್ಲಿ ನಿಮಗೆ ಅನುಕೂಲನೂ ಇರುತ್ತೆ, ಅನಾನುಕೂಲ ಇರುತ್ತೆ. ಈ ಒಂದು ಸಮಯ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಎಷ್ಟಿರುತ್ತೆ ಅಷ್ಟು ಸಮಸ್ಯೆ ಇರುತ್ತೆ ಅಂದ್ಕೋಬೇಕು. ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರೋ ಅಷ್ಟು ನಿಮಗೆ ಬರುತ್ತೆ.
ಅಂದ್ರೆ ನೀವು ಏನು ಖರ್ಚು ಮಾಡೋದು ಅದು ಬಂದ್ರೆ ಪ್ರಯೋಜನ ಇಲ್ಲ, ನಿಮ್ಗೆ ಅನುಕೂಲ ಆಗಬೇಕು. ಹಾಗಾಗಿ ವೃತ್ತಿಯಲ್ಲಿ ಜಾಗ್ರತೆ ವಹಿಸಬೇಕು. ಕೆಲವೊಂದಷ್ಟು ವಿಶೇಷವಾಗಿ ಹೇಳ್ಬೇಕಂತಂದ್ರೆ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಸ್ಥಾನ ಬದಲಾವಣೆ ಮಾಡುವಾಗ ಯೋಚನೆ ಮಾಡಬೇಕು. ಯೋಚನೆ ಮಾಡದೆ ಏನು ಮಾಡಬಾರ್ದು, ಯೋಚನೆ ಮಾಡಿ ಅದು ಸರಿಯಾಗಿ ಅದಕ್ಕೆ ಮಾರ್ಗದರ್ಶನ ತೆಗೆದುಕೊಂಡು ನಿಮಗೆ ಹಿತಚಿಂತಕರ ಹತ್ರ ಕುಂತು ಕೆಲವು ಸಮಯವನ್ನು ಕಳೆದು ಚರ್ಚೆ ಮಾಡಿ ನಿರ್ಧಾರ ಮಾಡುವಾಗ ಒಂದು 4 ಜನ ಕೇಳಿ 4 ರೀತಿಯಲ್ಲಿ ಯೋಚನೆ ಮಾಡಿ ದಶ ದಿಕ್ಕುಗಳಿಂದ ಚಿಂತನೆ ಮಾಡಿ ನಿರ್ಧಾರ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಯಾವಾಗ ತಾಳ್ಮೆ ಕಳ್ಕೊಂಡು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮಗೆ ಕೆಲಸಕ್ಕೆ ತೊಂದರೆ ಬರುತ್ತೆ. ಯಾಕೆ ಅಂತಂದರೆ ತಾಳ್ಮೆ ಕಳ್ಕೋಬಾರ್ದು. ಈ ಶನಿಯ ಪ್ರಭಾವದಿಂದ ನಿಮಗೆ ಗೊತ್ತಿದೆ ನಿಮ್ಮ ತಾಳ್ಮೆ ಕಳ್ಕೊಂಡ್ಬಿಡ್ತೀರಿ. ನಿಮಗೆ ನಾವು ತಾಳ್ಮೆ ಕಳ್ಕೋಬಾರ್ದು ಅಂದ್ಕೊಂಡು ಇರ್ತೀರಿ, ಆದರೆ ಆ ಸಮಯದಲ್ಲಿ ನಿಮಗೆ ಆ ತಾಳ್ಮೆ ಇರೋದಿಲ್ಲ, ಅದು ಮರ್ತೋಗಿರುತ್ತೆ. ಇಂಥ ಸಂದರ್ಭಗಳು ಕೂಡ ಒದಗಿ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾಳ ಹುಷಾರಾಗಿರಬೇಕು. ಮತ್ತು ಸಿಂಹರಾಶಿಯವರಿಗೆ ಒಳ್ಳೇದಿದ್ದಷ್ಟೇ ಸಮಸ್ಯೆನೂ ಇರುತ್ತೆ. ಭಾಳ ಹುಷಾರಾಗಿರೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗ್ತದೆ. ನಾವೇನು ಜಾಸ್ತಿ ಜಾಗ್ರತೆಯಿಂದ ಇರೋರಿಗೆ ಯಾವ ಭಯನೂ ಇಲ್ಲ, ಆರಾಮಾಗಿರ್ಬೋದು. ಹಾಗಾಗಿ ಈ ಸಿಂಹರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಧೈರ್ಯ ಜಾಸ್ತಿ, ಸಾಹಸ ಶಕ್ತಿ ಪರಾಕ್ರಮಗಳು ಜಾಸ್ತಿ ಇರುತ್ತೆ. ಆದರೂ ಕೂಡ ಭಗವಂತನ ಅನುಗ್ರಹ ನಿಮಗೆ ಇಲ್ಲ ಅಂತಂದರೆ ಅಲ್ಲೂ ಕೂಡ ತೊಂದರೆ ಆಗುತ್ತೆ. ಭಾಳ ಹುಷಾರಾಗಿರಬೇಕು. ಒಂದು ವೇಳೆ ಸಿಂಹರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅವರಿಗೆ ಹತ್ತಿರಲಿರ್ತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 9 ವಾರ ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟ ನಷ್ಟ ದುಃಖ ಎಲ್ಲ ಪರಿಹಾರ ಹೊಂದಿ ಸುಖ ಸಮೃದ್ಧಿ ಶಾಂತಿ ಎಲ್ಲವೂ ದೊರಕತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.